ಹಾಯ್ ಹಲೋ ನಮಸ್ಕಾರ. ಮತ್ತು ಕ್ಯಾಮ್ರಾ ಹೆಲ್ಮೆಟ್ ಹಾಕೊಂಡು ಎಲ್ಲಿ ಹೊಂಟೇನೆ ಅಂತ ಯೋಚನೆ ಮಾಡ್ತೀರಿ. ಎಲ್ಲಿ ಹೊಂಟಿಲ್ಲ, ಈ ಸಲ ಭಾಳ ದೂರದು ಏನು ಹೊಂಟಿಲ್ಲ, ಗೋಕಾಕ್ ಹೊಂಟೇನಿ. ಗೋಕಾಕ್ ಮುನ್ಸಿಪೇಟೆರ್ ನಾವು ಹೋಗೋದು ಟೈಮಿಂಗ್ ನೋಡ್ಕೊಂಡಾನ ಗಾಡಿ ಏನು ಮಾಡ್ತಾರೆ. ಇವತ್ತು ಮೊನ್ನೆ ಕಕ್ಕೇರಿಗೆ ಹೋಗ್ಬೇಕಾದ್ರೂ ಈ ಗಾಡಿ ಸಿಕ್ಕಿತ್ತು. ಇವತ್ತು ಮತ್ತೆ ಈ ಬೆಳಿಗ್ಗೆ ಈ ಗಾಡಿ ಪೆಟ್ಟಾಗೈತಿ. ಗಾಳಿ ಒಳಗೆ ನೀರು ಹೊಡಿಯೋದು. ಇದು ನೋಡ್ರಿ ಮಾಳಾಪುರ ಮಸೀದಿ ಕಡೆ ನಮ್ಮ ಮಾವನ ಮನೆ. ಸೊ ಈಗ ಅವ್ನು ಕರ್ಕೊಂಡು ಒಂದು ಕಪ್ ಚಹಾ ಕೊಡೋದು ಇಲ್ಲೇ ಮುಂದೆ ಪೆಟ್ರೋಲ್ ಹಾಕ್ಸ್ಕೊಂಡು ಮುಂದೆ ದಾರಿ ಜಾಗ ಮುಗಿಡು. ಹೆಚ್ಚು ಕಡಿಮೆ 2.5 ತಾಸಿನ ದಾರಿ ಗೋಕಾಕ. ನಮ್ಮ ಮಾವ ಪೆಟ್ರೋಲ್ ಉಪ್ಪಿನ ಬೆಟ್ಟಿಗೆ ಹಾಕ್ಸೋಣ ನಾನು, ಅವ ಹಾಕ್ಸೋಲ್ಲ. ಸೊ ಆಮೇಲೆ ಹೇಳ್ತಾನೆ ಅಲ್ಲಿ ಹಾಕ್ಸೋದು. ಜಾಸ್ತಿ ಏನು ತಲೆ ಇದು ಮಾಡೋಂಗಿಲ್ಲ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ಗೋಕಾಕ್ ಹೋಗ್ಬೇಕಂದ್ರೆ 3-4 ದಾರಿ ಅದಾವೆ. ಮೇನ್ ಬಸ್ಸುಗಳು ಅಡ್ಡಾಡೋದಂದ್ರೆ ಧಾರವಾಡ, ಸವದತ್ತಿ, ಯರಗಟ್ಟಿ, ಮನವಳ್ಳಿ, ಗೋಕಾಕ್ ಅಡ್ಡಾಡ್ತೈತಿ. ಆದ್ರೆ ಕಿಲೋಮೀಟ್ರ್ ಕಡಿಮೆ ಆಗ್ಬೇಕಂದ್ರೆ ಇದು ಬೈಲೊಂಗಲ್ ಮೇಲೆ ಒಂದು ದಾರಿ ಬರ್ತೈತಿ. ಬೈಲೊಂಗಲ್ ಮೇಲೆ ಯಾವ ಬಸ್ ಅಡ್ಡಾಡೋಂಗಿಲ್ಲ, ಬಟ್ ಬೈಕು ಕಾರು ತೊಗೊಂಡು ಅಡ್ಡಾಡೋರಿಗೆ ಅನುಕೂಲ ಭಾಳ. ಆ ರೂಟಿಗೆ 25 ಕಿಲೋಮೀಟ್ರ್ ಹೆಚ್ಚು ಕಡಿಮೆ ಫರಕ್ ಆಗ್ತೈತಿ. ಮೊದಲು ರೋಡ್ ಸ್ವಲ್ಪ ಇಲ್ಲಿ ಬೈಲೊಂಗಲ್ ಮೇಲೆ ಭಾಳ ಕೆಟ್ಟಿತ್ತು. ಈಗೆಲ್ಲ ರೋಡ್ ಮಾಡ್ಯಾರ, ಏನು ಪ್ರಾಬ್ಲಮ್ ಇಲ್ಲ, ಟಾಪ್ ಆ್ಯಂಡ್ ಟಾಪ್ ರೋಡ್ ಐತಿ. ಇನ್ನೊಂದು ಬೆಳಗಾವಿ ಮೇಲೆ ಹೋಗ್ಬೋದು, ಆದ್ರೆ ದೂರ ಭಾಳ ಆಗೈತಿ. ಬೆಳಗಾವಿ ಮೇಲೆ 200 ಕಿಲೋಮೀಟ್ರ್ ಆಗೈತಿ. ಭಾಳ ಸಮೀಪ ಅಂದ್ರೆ ಬೈಲೊಂಗಲ್ ಮೇಲೆ ಮತ್ತೆ 2 ಅದಾವೆ, ಒಂದು ನೀಸರ್ಗಿ ಮೇಲೆ, ಒಂದು ಇಂಚಲ್ ಮೇಲೆ. ಸೊ ಅದೇ ದಾರಿ ಗೊತ್ತಿರೋರಿಗೆ ಬಿಟ್ಟಿದ್ದು ಹೆಂಗೆ ಹೋಗ್ತೀರಿ ಅನ್ನೋದು. ನಾ ಮಾತ್ರ ಬೈಲೊಂಗಲ್ಲ, ಇಂಚಲದಿಂದ ಗೋಕಾಕ್ ಹಿಂಗೆ ಅಡ್ಡಾಡೋದು ಜಾಸ್ತಿ. ಇದೇ ಬಂತು ನೋಡ್ರಿ ಉಪ್ಪಿನ ಬೆಟ್ಟಿಗೇರಿ. ಇಲ್ಲೇ ಪೆಟ್ರೋಲ್ ಹಾಕ್ಸ್ಕೊಳ್ಳೋದು. ಇದು ಮಲಪ್ರಭಾ ನದಿ. ಮಲಪ್ರಭಾ ನದಿ ನೀವು ಸವದತ್ತಿ ಮೇಲೆ ಹೋದರೂ, ಬೈಲೊಂಗಲ್ ಮೇಲೆ ಹೋದ್ರು, ಆಮೇಲೆ ಬೆಳಗಾವಿ ಮೇಲೆ ಹೋದರು, 3 ದಾರಿಲಿ ಹೋದರೂ ಮಲಪ್ರಭಾ ನದಿ ದಾಟೇ ಹೋಗಬೇಕು. 3 ದಾರಿಗೂ ಮಲಪ್ರಭಾ ನದಿ ಹತ್ತೈತಿ. ಸವದತ್ತಿ ಒಳಗೆ ಅದ್ರದ್ದು ಅಣೆಕಟ್ಟು ಸಿಗತೈತಿ ನವಿಲು ತೀರ್ಥದಾಗ. ಇಲ್ಲಿ ಬ್ರಿಡ್ಜ್ ಆಮೇಲೆ ಬೆಳಗಾವಿ ಮೇಲೆ ಹೋಗ್ಬೇಕಂದ್ರೆ ಅಲ್ಲಿಯೂ ಬೈಪಾಸ್ ಮೇಲೆ ಬ್ರಿಡ್ಜ್ ಮೇಲೆ ಹೋಗ್ಬೇಕು. ಬಟ್ 3 ರೂಟ್ನಾಗೂ ಮಲಪ್ರಭಾ ನದಿ ದಾಟೇ ಗೋಕಾಕಕ್ಕೆ ಹೋಗ್ಬೇಕು. ಗಾಡಿ ಏರ್ ಪ್ರೆಷರ್ ಒಂದು ಚೆಕ್ ಮಾಡಿಸಿ, ಏರ್ ಇದು ಕಡಿಮೆ ಇದ್ರೆ ಹಾಕಿಸ್ಬೇಕು. ಯಾಕಂದ್ರೆ ಸ್ಪೀಡ್ ಹೋಗ್ತಾನೆ ಗಾಡಿ ಆ ಕಡೆ ಸರದಾಡತೈತಿ. ಸೊ ಸುಳ್ಳು ಅದಕ್ಕೆ ರಿಸ್ಕ್ ತೊಗೊಳ್ಳೋದು, ಚೆಕ್ ಮಾಡಿಸ್ಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ. ಹವಾ ಹಾಕೊಳಕ್ಕೆ ಹೋಗಿ ಅನ್ನ ನೋಡೋದಕ್ಕೆ ಆ ಡಿಸ್ಕ್ ಪ್ಲೇಟಿಗೆ ಕೈ ಟಚ್ ಆಗಿ ಕೈ ಸುಟ್ಕೊಂಡ ಪಾಪ. ಇದೇ ಸರ್ಕಲ್ ನೋಡ್ರಿ, ಬೆಳಗಾವಿ ಸರ್ಕಲ್ ಅಂತಾರೆ. ಸವದತ್ತಿಯಿಂದ ಬಂದ್ರೆ ನಾವು ಈ ರೂಟಿಗೆ ರೈಟ್ ಸೈಡಿಂದ ಐತಲ್ಲ, ಅಲ್ಲಿಂದ ಬಂದು ಇಲ್ಲಿ ಜಾಯ್ನ್ ಆಗ್ತೈತಿ. ಇದು ಬೈಲೊಂಗಲ್ ಮೇಲೆ ಬಂದ್ರೆ ಇಲ್ಲಿ ಜಾಯ್ನ್ ಆಗ್ತೈತಿ. ಹೋಗುವ ಹೊಳ್ಳಿ ಆಡ್ಕೋಬೇಕಂದ್ರೆ ಇದು ಸ್ಟ್ರೇಟ್ ಹೋದ್ರೆ ಸವದತ್ತಿ ಯರಗಟ್ಟಿ ಮೇಲೆ ಹೋದೈತಿ. ಇದು ಬೈಲೊಂಗಲ್ ಮೇಲೆ ಇಷ್ಟ ಮಾತು. ಆಲ್ಮೋಸ್ಟ್ ಈ ಸರ್ಕಲ್ ಬಂದ್ರೆ ಗೋಕಾಕ್ ಬಂದಂಗೆ. ಈ ರೀತಿ ನೋಡ್ಬೇಕಂದ್ರೆ ನಮ್ಮ ಇಂಡಿಯಾದಾಗ ಅಷ್ಟೇ ಸಿಗತ್ತೆ ನೋಡ್ರಿ. ಎಲ್ಲಿ ಕುಂತಾರ ನೋಡೋ, ಹಿಂದಿನ ಸ್ಟೆಪ್ನಿ ಮೇಲೆ ಕುಂತಾನ, ಈ ಕಡೆ ಒಬ್ಬ ಹೊರಗೆ ನಿಂತಾರ. ನಿಜವಾಗ್ಲೂ ಇನ್ಕ್ರೆಡಿಬಲ್ ಇಂಡಿಯಾ.
ಇದು ಗೋಕಾಕ್ ರೋಡ್ ಅಲ್ಲ, ಗೋಕಾಕದಿಂದ ಪಾಲ್ಸಿಗೆ ಹೋಗೋ ರೋಡ್ ಇದೆ. ಫ್ಯಾಮಿಲಿ ಫಂಕ್ಷನ್ ಒಂದು ಸ್ವಲ್ಪ ಅಲ್ಲಿ ಗದ್ದಲು ಜಾಸ್ತಿ ಇದ್ದಿದ್ದಕ್ಕೆ ಫಾಲ್ಸ್ ನೋಡ್ಕೊಂಬಂದ್ರೆ ಆತಂತೆ ಫಾಲ್ಸಿಗೆ ಹೊಂಟೇನಿ. ಈ ಕಡೆ ಲೆಫ್ಟ್ ಸೈಡ್ ಕಾಣೋದು ಅರವಿ ಮಿಲ್ ಇದೆ. ಬ್ರಿಟಿಷರು ಇದನ್ನು ಸ್ಟಾರ್ಟ್ ಮಾಡಿದ್ದ 1887ರಾಗ ಈ ಪ್ಲ್ಯಾಂಟ್ ಶುರುವಾಗಿದ್ದ. ಗೂಗಲ್ನ್ಯಾಗ ಇಂಡಿಯಾಸ್ ಫಸ್ಟ್ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ಲ್ಯಾಂಟ್ ಅಂತ ಸರ್ಚ್ ಮಾಡಿದ್ರೆ ಡಾರ್ಜಿಲಿಂಗ್ ಅಂತ ತೋರಿಸ್ತೈತಿ. ಆದರೆ ಅದಕ್ಕಿಂತ ಮೊದಲು ಶುರುವಾಗಿದ್ದು ಇಲ್ಲಿ ಗೋಕಾಕ್ನ್ಯಾಗ ಫಸ್ಟ್ ಇಂಡಿಯಾದೊಳಗೆ ಫಸ್ಟ್ ಹೈಡ್ರೋ ಎಲೆಕ್ಟ್ರಿಸಿಟಿ ಸ್ಟಾರ್ಟ್ ಆಗಿದ್ದಂದ್ರೆ ಪ್ಲ್ಯಾಂಟ್ ಸ್ಟಾರ್ಟ್ ಆಗಿದ್ದಂದ್ರೆ ಇಲ್ಲಿ 1887ರಾಗ ಇಲ್ಲಿ ಸ್ಟಾರ್ಟ್ ಆಗೈತಿ. ಡಾರ್ಜಿಲಿಂಗ್ ಒಳಗೆ 1897ರಾಗ 10 ವರ್ಷ ಬಿಟ್ಟು ಅಲ್ಲಿ ಸ್ಟಾರ್ಟ್ ಮಾಡ್ಯಾರ. ಬಟ್ ಅದು ಗೂಗಲ್ ಪ್ರಕಾರ ಅದನ್ನು ಫಸ್ಟ್ ತೋರಿಸ್ತಾರೆ. ಆದರೆ ಇಂಡಿಯಾ ಫಸ್ಟ್ ಚಾಲೂ ಆಗಿದ್ದು ಇಲ್ಲಿ ಗೋಕಾಕ್ ಒಳಗೆ. ಆಮೇಲೆ ಈ ಕಡೆಯಿಂದ ಆ ಕಡೆ ದಾಟ್ಬೇಕಂತೇಳಿ ನಡು ಒಂದು ತೂಗು ಸೇತುವೆ ಇತ್ತು. ಅದು ಭಾಳ ಹಳೇದಾಗಿದ್ದ ಕಾರಣಕ್ಕೆ ಇವರ ಈಗೇನು ಮಿಲ್ ಐತಲ್ಲ ಅವರ ಕಟ್ಟಿಸಿದ್ದ. ಅದು ಭಾಳ ಕೆಟ್ಟಿದ್ರಿಂದ ಸರಿ ಇಲ್ಲದಕ್ಕೆ ಅದನ್ನು ಬಂದ್ ಮಾಡಿ ಇಲ್ಲಿ ಗೌರ್ಮೆಂಟ್ನಾರು ಹೊಸದು ಕಾಂಕ್ರೀಟ್ ಬ್ರಿಡ್ಜ್ ಕಟ್ಟ್ಯಾರ ಈಗ ಹೊಸವಾಗಿ. ಈಗ ಸದ್ಯಕ್ಕೆ ಫಾಲ್ಸ್ನಾಗ ಅಷ್ಟು ನೀರಿಲ್ಲ, ಯಾಕಂದ್ರೆ ಬೇಸಿಗೆ. ಇದು ಫಾಲ್ಸ್ ನೋಡ್ಬೇಕಂದ್ರೆ ಜೂನ್ ಎಂಡ್ ಅಥವಾ ಜುಲೈ ಆಗಸ್ಟ್ನಾಗ ಬರ್ಬೇಕು. ಕರ್ನಾಟಕದ ನಯಾಗ್ರಾ ಫಾಲ್ಸ್ ಅಂತಾರೆ ಇದಕ್ಕೆ. ಅಷ್ಟು ತುಂಬಿ ಹರಿತಿರ್ತೈತಿ. ಇಲ್ಲಿ ಈ ಎಂಡಿಂದ ಆ ಎಂಡ್ ಮಟ್ಟ ಪೂರ್ತಿ ತಳಗಿನ ಕಲ್ಕನಂಗಿಲ್ಲ, ಅಷ್ಟು ನೀರು ಬರ್ತಿರ್ತೈತಿ. ಈ ಫಾಲ್ಸ್ ನೋಡೋ ಟೈಮಿಂಗ್ ಅಂದ್ರೆ ಜೂನ್ ಎಂಡಿಂದ ಜುಲೈ ಆಗಸ್ಟ್ನಾಗ ಬಂದ್ರೆ ಎರಡು ಕನಸು ಸಾಲಂಗಿಲ್ಲ, ಅಷ್ಟು ಇದಿರ್ತೈತಿ ನೀರು. ಸದ್ಯಕ್ಕೆ ನಿಮ್ಗೆ ಅಂದಾಜ ಸಿಗುವಂಗೆ ನಾ ಇನ್ಸ್ಟಾಗ್ರಾಮಾಗ ಒಂದೆರಡು ರೀಲ್ಸ್ ಅದಾವೆ, ಅವನ್ನ ಹಾಕಿರ್ತೀನಿ, ಪೂರ್ತಿ ನೋಡ್ರಿ. ಅಂದ್ರೆ ಮಳೆಗಾಲದಾಗ ಯಾವ ರೀತಿ ತುಂಬಿ ಹರಿತಿದ್ರು ಗೊತ್ತಾಗತ್ತೆ. ಈಗೇನು ಎರಡು ರೀಲ್ಸ್ ಹಾಕಿದ್ದೆ ಅವು ಯಾವ ಎಡಿಟ್ ಮಾಡಿದ್ದೆಲ್ಲ ಒರಿಜಿನಲ್ನ ಮಳೆಗಾಲದಾಗ ಅದೇ ರೀತಿನೇ ಇರ್ತೈತಿ. ಆವಾಗಿನ ಟೈಮ್ನಾಗ ಬಂದ್ರೆ ನೋಡೋಕೆ ಒಂದು ಮಜಾ. ಇದೇನು ಕಚ್ಚಾ ರೋಡ್ನಾಗ ಅಲ್ಲಿ ಇಲ್ಲಿ ಏನು ದಾರಿ ತಪ್ಪಿಯನ್ನು ಎಲ್ಲಿ ಹೊಂಟಿಲ್ಲ, ಹಂಗೆ ತಿಳ್ಕೊಬೇಡ್ರಿ. ನಮ್ಮ ಮಾವ ಹೇಳೋ ಪ್ರಕಾರ 40 ವರ್ಷದಿಂದ ಅವ್ರದ್ದೊಂದು ಹೊಲ ಹಾಳು ಬಿದ್ದೈತಂತೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಎನ್ಕ್ವೈರಿ ಮಾಡೋಕೆ ಹೊಲಕ್ಕೆ ಹೊಂಟೇವಿ ಈಗ. ಈ ರೋಡ್ ನೋಡಿದ್ರೆ ಪಕ್ಕ ಆಫ್ ರೋಡಿಂಗ್ ಹೊಡೆದಂಗೆ ಇದು ಮಾಡಿದಂಗೆ ಆಗತೈತಿ, ಡ್ರೈವ್ ಮಾಡಿದಂಗೆ ಆಗತೈತಿ. ಅದು ಒಂಥರ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್. ಬಟ್ ನಾ ಟ್ರಾವೆಲ್ ಮಾಡ್ತಿದ್ದು ಬೈಕ್ ಆಫ್ ರೋಡಿಂಗ್ ಇದು ಕಂಫರ್ಟೇಬಲ್ ಇಲ್ಲ, ಬಟ್ ಅನಿವಾರ್ಯ. ನಮ್ಮ ಮಾವ ಹೇಳೋ ಪ್ರಕಾರ 40 ವರ್ಷ ಆಗ್ತಿದ್ದ ಹೊಲ ಹಾಳು ಬಿದ್ದು. ಆದರೆ ಈಗ ಸದ್ಯಕ್ಕೆ ಡಾಕ್ಯುಮೆಂಟ್ಸ್ ಏನಿಲ್ಲ, ಅರ್ಧ ಅದ ತಲಿಬ್ಯಾನ್ ಇರೋದು. ಈಗ ಡಾಕ್ಯುಮೆಂಟ್ಸ್ ಹುಡುಕಾಡಿ ಅದನ್ನು ತೆಗೆದು ಏನು ಅದ್ರ ಹಕ್ಕಿಗತಿ ಏನು ಅನ್ನೋದು ಹುಡುಕಾಡೋ ಸಂಬಂಧ ಈಗ ಸರ್ವೆ ನಂಬರ್ ಎನ್ಕ್ವೈರಿ ಮಾಡೋಕೆ ಇಲ್ಲಿ ಮಠ ಬಂದೈತಿ. ಒದ್ದಾಡ್ಕೊಂತ ಬಿಸಿಲಾಗ ಇದು ಹೊಲ. ಈ ಕಡೆ ಅಲ್ಲಿ ಮಠ ಬೇಲಿ ಮಠನೂ ಪೂರ್ತಿ ಹೊಲ ಹಾಳು ಹಂಗೆ ಹಿಂಗೆ ಐತಿ. ಈಗ ಮೊದಲು 1-2 ಸಲ ಬಂದೇವಿ, ಬಟ್ ಅದ್ರ ಡಾಕ್ಯುಮೆಂಟ್ಸ್ ಇನ್ನೂ ಸರಿಯಾಗಿ ಸಿಗಾತಿಲ್ಲ. ಅದನ್ನು ಹುಡುಕೋದನ್ನಾಗಿದೆ. ಸರ್ವೆ ನಂಬರ್ ಒಂದು ಹುಡುಕ್ಬೇಕಾಗಿತ್ತು. ಮೊದಲು ಸರ್ವೆ ನಂಬರ್ ಹುಡುಕಿ ಆಮೇಲೆ ಅದ್ರ ಡಾಕ್ಯುಮೆಂಟ್ಸ್ ಹುಡುಕಿ ಈ ಹೊಲದ ಬಗ್ಗೆ ಎನ್ಕ್ವೈರಿ ಮಾಡಬೇಕು.
ನಮ್ಮ ಮಾವ ಅವತ್ತು ಇವತ್ತು ನನಗೆ ಪೂರ್ತಿ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಕೊಡಿಸ್ಬೇಕಂತೇಳಿ ಕರ್ಕೊಂಬಂದಾನೆ, ಯಾರಿಗೊತ್ತು ಪೂರ್ತಿ. ಫಂಕ್ಷನ್ ಮುಗೀತು, ಎಲ್ಲ ಮುಗೀತು. ವಾಪಸ್ ಮನೆಗೆ ಹೋಗ್ಬೇಕಾರೆ ನಡುದರೆ ಇದೊಂದು ಆಕ್ಸಿಡೆಂಟ್ ಆಗೈತೆ ನೋಡ್ರಿ. ಬೈಲೊಂಗಲದಿಂದ ಗೋಕಾಕ್ ಹೋಗ್ಬೇಕಾರೆ ಅವ ಬ್ಯಾಲೆನ್ಸ್ ಕಂಟ್ರೋಲ್ ಆಗಲಾರ್ದ ಸೀದಾ ತಳಗಿಳಿಸ್ಯಾನ ಟೆಂಪೋ. ಯಾರ್ಯಾರು ಏನು ಪೆಟ್ಟಾಗೈತಿ, ಎಷ್ಟು ಪೆಟ್ಟಾಗೈತಿ ಅದು ಏನೂ ಗೊತ್ತಿಲ್ಲ. ನಾವು ಈಗ ಹೊಂಟೇವಿ ನೋಡತ್ತೀವಿ. ಆಕ್ಸಿಡೆಂಟ್ ಆಗಿ ಭಾಳ ಹೊತ್ತಾಗಿರ್ಬೇಕು, ಯಾಕಂದ್ರೆ ಅಲ್ಲಿ ಟೆಂಪೋದಾಗ ಯಾರು ಜನ ಇಲ್ಲ, ಸುತ್ತಮುತ್ತಲೂ ಭಾಳ ಜನ ಇಲ್ಲ. ಮಳೆ ಬರುವಂಗೈತಿಲ್ಲ, ಮಳೆ ಮಾಡ ಆಲ್ಮೋಸ್ಟ್ ಅಲ್ಲಿ ಧಾರವಾಡದಾಗ ಮಳೆ ಬಂದಿರ್ಬೋದು ಬಹುಶಃ, ವಾತಾವರಣ ನೋಡಿದ್ರೆ. ಸೊ ಇಲ್ಲಿಯೂ ಜಾಸ್ತಿ ಮಳೆ ಬರೋಕ್ಕಿಂತ ಮೊದಲು ಮನೆಗೆ ಹೋಗ್ಬೇಕಂತೇಳಿ ನಾವು ಮಳೆ ಬಂದ ಕಾರಣ ನೈಟ್ ಅಲ್ಲಿ ಬರುವಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಟೈಮ್ ಆತ, ಮನೆಗೆ ಬಂದಿದ್ದೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಬರೆಯಕ್ಕೆ ಹೋಗ್ಬೇಡ್ರಿ.